ನಮಸ್ಕಾರ, ನನ್ನ ಹೆಸರು ಚೈತ್ರ ಅಂತ. ಮೈಸೂರಿಂದ ಬಂದಿದ್ದೀವಿ. ಇದೇ ಮೊದಲನೇ ಸಲ? ಹೌದು, ಇದೇ ಮೊದಲನೇ ಸಲ ಬಂದಿದ್ದೀವಿ. ಸಾಕಷ್ಟು ಸಲ ನಾನು ಕೇಳಿದ್ದೆ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನದ ಬಗ್ಗೆ. ಇಲ್ಲಿ ತುಂಬಾ ಪವಾಡಗಳು ನಡೆಯುತ್ತೆ ಅಂತ ಕೇಳಿದ್ವಿ. ಹಾಗಾಗಿ ಇವತ್ತು ಮೊದಲನೇ ಸಲ ನಾವು ಮೈಸೂರಿಂದ ಬಂದಿದ್ವಿ. ವಿಶೇಷ ಏನಂತ ತಿಳ್ಕೊಂಡು ಸರ್, ಪ್ರತ್ಯಂಗಿರಾ ದೇವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಅದು ಶತ್ರು ಸಂಹಾರ ಮಾಡೋದಕ್ಕಾಗಿರಬಹುದು, ಅಥವಾ ಏಳಿಗೆ ಆಗಿಲ್ಲ ಅಂತ ಇದ್ದಾಗಿದ್ರೆ ಬರೀ ಸಿನಿಮಾದವರು, ರಾಜಕಾರಣಿಗಳು ಇಂಥವ್ರು ಮಾತ್ರ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಖಂಡಿತ ಹಾಗಲ್ಲ. ಯಾರಿಗೆಲ್ಲ ಏಳಿಗೆ ಬೇಕಾಗಿದೆ, ಯಾರಿಗೆಲ್ಲ ಶತ್ರು ಕಾಟ ಇದೆ, ಎಲ್ಲರೂ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಬರಬಹುದು. ದೇವಿ ಎಲ್ಲರಿಗೂ ಒಂದೇ, ಎಲ್ರಿಗೂ ತನ್ನ ಮಕ್ಕಳು ಅಂತಾನೆ ನೋಡ್ತಾಳೆ. ನೀವೀಗ ಏನ್ ಅನ್ಕೊಂಡ್ ಬಂದಿದ್ದೀರಿ? ಸರ್, ಎಲ್ಲಾದ್ರೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಬಂದಿದ್ದೀನಿ. ನಾನಂತೂ ಕಾಳಿ ದೇವಿನ, ಪಾರ್ವತಿ ಮಾತೆನ ತುಂಬಾ ನಂಬ್ತೀನಿ. ಸೊ ಪ್ರತ್ಯಂಗಿರಾ ದೇವಿನೂ ಕೂಡ ತುಂಬಾ ನಂಬ್ತೀನಿ. ಹೋಮಗಳಲ್ಲೂ ಕೂಡ ಭಾಗಿಯಾಗಿದ್ದೀನಿ. ಇದರಲ್ಲಿ ಭಾಗಿಯಾಗೋದ್ರಿಂದ ಶತ್ರು ಅಂತಂದ್ರೆ ಏಳಿಗೆ ನೋಡಿ ಯಾರಾದ್ರೂ ಸಹಿಸದೇ ಇರೋದು ಅಷ್ಟೇ ಅಲ್ಲ, ಭಯ, ಕ್ರೋಧ, ಮದ ಮತ್ಸರ ಅದು ಕೂಡ ನಮ್ಮ ಶತ್ರುಗಳೇ, ಎಲ್ಲವೂ ನಾಶ ಆಗುತ್ತೆ ಅಂತ ನಾನು. ಮೆಣಸಿನಕಾಯಿ ಹಾಕ್ತಾಗ ಹೊರಗಡೆ ಬೆಂಕಿಗೆ ಹಾಕ್ತಾಗ ಘಾಟ್ ಬರುತ್ತೆ, ಬಟ್ ಇಲ್ಲಿ ಘಾಟ್ ಬರಲ್ಲ. ಈಗ ನೀವು ಅಲ್ಲಿ ನೋಡಿದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದು ಖಂಡಿತ ಪ್ರತ್ಯಂಗಿರಾ ದೇವಿ ಮಹಿಮೆ ಅಷ್ಟೇ. ವಿಗ್ರಹ ನೋಡಿದ್ರೆ ಭಯ ಆಗುತ್ತೆ ನಮ್ಗೆ. ನಿಮ್ಗೆ ಏನಂತಾರೆ? ಸರ್, ಎಲ್ಲಾ ದೇವಿನೂ ಒಂದೇ ತರ ಇರ್ಬೇಕು ಅಂತ ಏನಿಲ್ಲ. ಮಹಾಕಾಳಿ ಕೂಡ ನಿಮ್ಗೆ ನೋಡೋದಕ್ಕೆ ರೌದ್ರವಾಗಿ ಕಾಣ್ತಾಳೆ, ಆದ್ರೆ ಅವಳು ತಾಯಿ. ನಾಡಿನ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಬನ್ನಿ. ಅದ್ರಲ್ಲೂ ಇಲ್ಲಿ ಲಕ್ಷ್ಮೀ ಪ್ರತ್ಯಂಗಿರಾ ಅಂತ ಇದೆ. ಒಬ್ಬೊಬ್ಬ ಮನುಷ್ಯ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತಂದ್ರೆ 2 ಸಮಸ್ಯೆ ನಮಗೆ ಸಾಮಾನ್ಯವಾಗಿರುತ್ತೆ. ಒಂದು ಹಣಕಾಸಿನ ಸಮಸ್ಯೆ, ಎರಡನೇದು ಶತ್ರುಕಾಟ. ಇಲ್ಲಿ ಲಕ್ಷ್ಮೀ ಪ್ರತ್ಯಂಗಿರಾ ಎರಡೂ ಇರೋದ್ರಿಂದ 2 ಸಮಸ್ಯೆಗಳು ಕೂಡ ಈಸಿಯಾಗಿ ನೆರವೇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಲಕ್ಷ್ಮೀ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಬನ್ನಿ. ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ತೋಟದ ತಪೋವನ, ಯಲಿಯೂರು, ಶಿರಾ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಎಲ್ಲರೂ ದಯವಿಟ್ಟು ಲಕ್ಷ್ಮೀ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಬನ್ನಿ.